ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು. 100% ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ. ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತಾಗಿ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ಕನ್ಯಾ ರಾಶಿಯವರಿಗಂತೂ ಭಾಳ ಕೀರ್ತಿ. ಕನ್ಯಾ ರಾಶಿಯವರಿಗೆ ಎಲ್ಲರೂ ಚೆನ್ನಾಗಿದ್ದಾರೆ. ಕನ್ಯಾ ರಾಶಿಯವರಿಗೆ ಈ ವಾರ ಯಾರಿಂದ ನಕ್ಷತ್ರದಿಂದ ಗಲಾಟೆ ಆಗುತ್ತೆ ಅಂದರೆ ನಿಮಗೆ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರದಿಂದ ನಿಮಗೆ ಸಾಕಷ್ಟು ಘಟನೆಗಳು, ತೊಂದರೆಗಳು, ದುಃಖಗಳಾಗುತ್ತೆ. ಅದನ್ನು ನೀವು ತುಂಬ ಕೇರ್ಫುಲ್ಲಾಗಿರಿ. ಬೇರೆ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಈಜಾಗಿ ಎಂಜಾಯ್ಮೆಂಟಾಗಿ ಮಾತಾಡ್ತಾರೆ. ಹಾಗಾಗಿ ಬೇರೆ ನಕ್ಷತ್ರಗಳು ಕೂಡ ನಿಮಗೆ ಅವರೇಜ್ ಆಗಿರುತ್ತೆ. ಬೇರೆ ಯಾವ ನಕ್ಷತ್ರ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ. ಯಾಕಂದರೆ ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ಲಾಗಿ ಎಲ್ಲವೂ ಕೂಡ ಅಂಥ ಒಳ್ಳೆಯ ಸ್ಥಾನದಲ್ಲೆಲ್ಲ ಗ್ರಹಗಳು. ಆದ್ದರಿಂದ ಕೆಟ್ಟ ನಕ್ಷತ್ರ ಅದೊಂದೇ, ಆದರೆ ಬೆನಿಫಿಟ್ ಬೇರೆ ಎಲ್ಲ ನಕ್ಷತ್ರಗಳು ಇದೆ. ನೀವು ನೋಡಿ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ತುಂಬ ಬ್ಯೂಟಿಫುಲ್ ಆಗಿರ್ತೀರ ಅಂತ ಹೇಳುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಆದರೆ ಗುರುಗ್ರಹ ನಿಮಗೆ ದಶಮ ಸ್ಥಾನದಲ್ಲಿರೋದ್ರಿಂದ 5ನೇ ತಾರೀಕಿಂದ ನಿಮಗೆ ಕೆಲಸಗಳನ್ನ ಕಳ್ಕೊತೀರ ಅಂತ ಹೇಳುತ್ತೆ. ಆದರೆ 2 ದಿವಸದಲ್ಲಿ ಏನು ಕೆಲಸ ಹೋಗೋಲ್ಲ, ಸ್ಯಾಕಿಂಗ್ ನ್ಯೂಸ್ ಬರುತ್ತೆ. ಅದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಆದಷ್ಟು ತಿರುಪತಿಯನ್ನು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ತುಂಬ ಒಳ್ಳೆಯದಾಗಲಿ. ಹೈಯೆಸ್ಟ್ ನಿಮಗೆ ಸಂತೋಷ ತೃಪ್ತಿ ಎಲ್ಲವೂ ಒಳ್ಳೇದು ಮಾಡುತ್ತೆ. ತುಂಬ ಒಳ್ಳೆಯದಾಗಲಿ. ನಿಮ್ಮ ದೇವರು ಚೆನ್ನಾಗಿಟ್ಟಿರಲಿ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಆದಷ್ಟು ನೀವು ಚೆನ್ನಾಗಿರೋಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ ಅಂತ ಹೇಳುತ್ತೆ. ತುಂಬ ಅದ್ಭುತವಾದ ವೈಬ್ರೇಷನ್, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ಯಾಕಂದರೆ ಅದ್ಭುತವಾದ ಬಾಲಾಜಿನ ಪ್ರಾರ್ಥನೆ ಮಾಡಿ ಅದ್ಭುತವಾದ ದಿನವನ್ನು ನೀವು ಸಂತೋಷ ಪಡಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು, ಸಾಕಷ್ಟು ಪಾಸಿಟಿವ್ನ ಅನುಭವಿಸ್ಬೇಕು ಅಂದರೆ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿದಾಗಷ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಈ ವಾರದಲ್ಲಿ ಕನ್ಯಾ ರಾಶಿಯವರು ಜೋಪಾನದಿಂದ ಮಾತುಕತೆಯಿಂದ ತುಂಬ ಜಾಗೃತಿಯಾಗಿ ಹ್ಯಾಂಡಲ್ ಮಾಡಿ. ಯಾಕಂದರೆ ಗುರು ಭಗವಾನ್ ಕೂಡ ಧನಸ್ಥಾನ ನೋಡ್ತಾನೆ, ದುಡ್ಡು ಬರ್ಬೋದು. ಶನಿ ರಾಶಿ ನೋಡೋದ್ರಿಂದ ಕೋಪಗಳು ಜಾಸ್ತಿ ಆಗೋದು, ಇಲ್ಲ ಕೆಟ್ಟ ಜನಗಳು ದೃಷ್ಟಿ ನಿಮ್ಮ ಮೈ ಮೇಲೆ ಬೀಳೋದು, ಈ ಥರದ್ದೆಲ್ಲ ಆಗುತ್ತೆ. ಅದನ್ನು ನಿಮ್ಮ ಮನೆಗೆ ವಾಸ್ತು ಪರಿಹಾರವನ್ನು ನಮ್ಮಿಂದ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ವಾಸ್ತು ಪರಿಹಾರಗಳನ್ನ ಅತಿ ಹೆಚ್ಚು ಮಾಡಿದಷ್ಟು ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ದೊಡ್ಡ ಇಂಪ್ರೂವ್ಮೆಂಟ್ ಆಗ್ತೀರ. ತುಂಬ ಬುಧ ಸೂರ್ಯ ಶುಕ್ರ ಗ್ರಹ ಎಲ್ಲರೂ ಕೂಡ ಫ್ರೆಂಡ್ಶಿಪ್ ಮಾಡೋದ್ರಿಂದ ಸಾಕಷ್ಟು ಫ್ರೆಂಡ್ಶಿಪ್ ಸಿಗುತ್ತೆ. ತಾಳ್ಮೆ ಇದ್ದಷ್ಟು ನಿಮ್ಮ ಫ್ರೆಂಡ್ಶಿಪ್ಪಿಂದ ಲಾಭ ಮಾಡ್ಕೋಬೋದು. ಕೋಪ ಇದ್ದರೆ ಫ್ರೆಂಡ್ಶಿಪ್ಪಿಂದ ಹಾಳಾಗ್ಬೋದು. ಹಾಳಾಗದಿರೋ ಥರ ಇರಲಿ ಅಂತೇಳಿ ನಾನು ಕೂಡ ವಿಷ್ಣು ಭಗವಾನ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಆ ರಾಶಿಯಾಧಿಪತಿ ವಿಷ್ಣುನೇ ಆಗಿರ್ತಾನೆ. ವಿಷ್ಣು ನಿಮ್ಗೆ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾನೆ. ವಿಷ್ಣು ಭಗವಾನನ ಪ್ರಾರ್ಥನೆ ಮಾಡಿದಷ್ಟು ಒಳ್ಳೆ ಶುಭಫಲವನ್ನು ಕೊಡ್ತಾನೆ. ಯಾಕಂದರೆ ನಿಮ್ಮ ಮನೆಯಲ್ಲಿ ಕೂಡ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಬೆಡ್ಶೀಟನ್ನ ಯೂಸ್ ಮಾಡಿ ತುಂಬ ಪಾಸಿಟಿವ್ನ ಅನುಭವಿಸ್ತಾರೆ. ಗ್ರೀನ್ ಆ್ಯಂಡ್ ಬ್ಲೂ ಸೋಪನ್ನು ಯೂಸ್ ಮಾಡಿ ತುಂಬ ಪಾಸಿಟಿವ್ ಹೆವಿ ಪಾಸಿಟಿವ್ನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ ಆಗಬೇಕು ಅಂದರೆ ನೀವು ಶನೇಶ್ವರನ ಪ್ರಾರ್ಥನೆ ಮಾಡಿ ತುಂಬ ಇಂಪ್ರೂವ್ಮೆಂಟನ್ನು ಕೊಡುತ್ತೆ. ಗ್ರಹಗಳು ಅತಿ ಹೆಚ್ಚು ನಂಬಿ ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ. ಯಾಕಂದರೆ ಗ್ರಹಗಳಲ್ಲಿರುವಂಥ ಶಕ್ತಿನ ನೀವು ಪಡ್ಕೊಳ್ಳಿ. ಗ್ರಹಗಳಿಗೆ ಸಂಬಂಧಪಟ್ಟಂಥ ಸ್ಟೋನ್ನ ಯೂಸ್ ಮಾಡಿ ತುಂಬ ಇಂಪ್ರೂವ್ಮೆಂಟಲ್ಲಿ ಕಾಣ್ತೀರಾ. ಅದ್ಭುತವಾದ ದಿನ ಅಂತ ಹೇಳುತ್ತೆ. ನನಗೆ ತುಂಬ ಇಷ್ಟ ಆಗಿದೆ. ಒಳ್ಳೆಯದಾಗಲಿ ಎಲ್ಲರಿಗೂ.
ಕನ್ಯಾ ರಾಶಿಗೆ ಟೈಮ್ ತುಂಬ ಈ ವಾರದಲ್ಲಿ ಕೆಲಸ ಕಳ್ಕೊಬೇಡಿ, ಒಳ್ಳೆಯದಾಗಲಿ.